ಈ 101 ನೆನಪು ಹೊಸ ಸರಣಿಗೆ ಸ್ವಾಗತ ಸುಸ್ವಾಗತ. ಗೊತ್ತಾಗಿದೆ ಅತಿಥಿ ಯಾರು ಅಂತ. ಹರ್ಷ ಶಿವರಾಮ್ ಕನ್ನಡದ ಪ್ರಸಿದ್ಧ ವಾಹಿನಿ ಉದಯ ಟಿವಿಯಲ್ಲಿ ಒಬ್ಬ ಜನಪ್ರಿಯ ನಿರೂಪಕ. ಇವತ್ತು ರಘುರಾಮ್ ಅವ್ರು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ, ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಶುಕ್ರದೇಶ ಸ್ಟಾರ್ಟ್ ಆಗ್ತಾ ಇದೆ. ಒಳ್ಳೇದಾಗಲಿ ಸರ್, ಒಳ್ಳೇದಾಗಲಿ. ಸುಮಾರು ಜನ ನನ್ನ ಆರ್ಟಿಸ್ಟ್ ಶಿವರಾಮ್ ಅವ್ರ ಮಗ ಅಂತ ಇವತ್ತಿಗೂ ಅನ್ಕೊಂಡಿದ್ದಾರೆ. ಹೌದು. ಆ್ಯಂಡ್ ಎಷ್ಟೊಂದು ಕಡೆ ನಾನು ಅದನ್ನ ಹಂಗೆ ಮೇಂಟೈನ್ ಮಾಡಿದ್ದೀನಿ. ಕಾರಣ ಏನಂದರೆ ಬಿಟ್ಟು ಊಟ, ಬಿಟ್ಟು ಐಸ್ ಕ್ರೀಮ್ ಎಲ್ಲ ಅದರಿಂದ ಸಿಕ್ಕಿದೆ. ಸೊ ಅದೊಂದು ಮಿಸ್ಕಾನ್ಸೆಪ್ಷನ್ ತುಂಬ ವರ್ಷಗಳಿಂದಿದೆ. ಆ್ಯಂಡ್ ಲೈಕ್ ಐ ಟೋಲ್ಡ್ ಯು, ಸುಮಾರು ಕಡೆ ನಾನು ನೀವು ಶಿವರಾಮ್ ಅವ್ರ ಮಗನ ಸರ್ ಅಂತಾರೆ. ಸರ್ ಹೌದು ಅಂತೀನಿ, ಯಾಕೆ ನಮ್ಮ ತಂದೆ ಶಿವರಾಮ್ ಅವ್ರ ಮಗ ತಾನೇ, ನಾ ಯಾಕಿಲ್ಲ ಅಂತ ಹೇಳಿ. ಸರ್ ಆ ಟೈಮಲ್ಲೂ ಅಷ್ಟೇ. ಆ್ಯಂಡ್ ವಿಜುವಲ್ ಮೀಡಿಯಮ್ ಎಷ್ಟು ಪವರ್ಫುಲ್ ಅಂತ ನಿಮಗೆ ಗೊತ್ತು. ಈಗಲೂ ಅಷ್ಟೇ ಸರ್, ನಾನು ಟಿ ವಿ ಆ್ಯಂಕರಿಂಗ್ ಬಿಟ್ಟು 20 ವರ್ಷ ಆಯಿತು. ಜನ ಸರ್ ನಿಮ್ಮ ಕಣ್ಣೋಡು ರೆಕಗ್ನೈಸ್ ಮಾಡ್ತೆ ಸರ್ ಅಂತಾರೆ. ಇದೇನು ಸರ್ ಸ್ವಲ್ಪ ದಪ್ಪ ಬಿಡಿದ್ರೆ, ಅವಾಗ 25 ವರ್ಷ ಕಣಯ್ಯ, ಈಗ 44 ವರ್ಷ ಆಗಲೇಬೇಕಲ್ಲ. ಐ ಫೀಲ್ ನನ್ನ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಎರಡೂ ನೋಡಿದ್ದೀನಿ. ಕೆಲವು ಪೀರಿಯಡ್ ತುಂಬ ಚೆನ್ನಾಗಿರೋದು, ಕೆಲವು ಪೀರಿಯಡ್ ಫುಲ್ ಡೌನು, ಆಮೇಲೆ ತುಂಬ ಚೆನ್ನಾಗಿರೋ. ಈ ಥರ ನನ್ನ ಲೈಫು ಒಂದು ಫ್ಲಾಟ್ ಲೈನ್ ಇಲ್ಲವೇ ಇಲ್ಲ. ಫುಲ್ಲು ಬೆಂಗಳೂರು ರಸ್ತೆಗಳ ಥರನೇ ಅಂಕು ಡೊಂಕಾಗೆ ಬಂದಿರೋದು.